ನಮಸ್ಕಾರ ವೀಕ್ಷಕರೇ, ಮಚ್ಚುಮಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಮೊನ್ನೆ ಉಟ್ಟ ಸಾರಿಯೇ ಕಾಣ್ತಾ ಉಂಟಲ್ಲ, ಇಂಥ ಸಾರಿ ಇನ್ನೂ ಬಿಚ್ಚಲೇ ಇಲ್ವಾ ಅಂತ ಹೇಳುವ ಫೀಲ್ ಇರ್ಬೋದಲ್ಲ ವ್ಲಾಗ್ ನೋಡುವಾಗ, ಶುರು ಮಾಡಿದಾಗ. ಮೊನ್ನೆ ಉಟ್ಟ ಸಾರಿ ದೊಡ್ಡಮ್ಮನ ಮನೆ ನಾಮಕರಣಕ್ಕೆಲ್ಲ ಉಟ್ಟ ಸಾರಿ. ಆ್ಯಕ್ಚುಲಿ ನಾನು ನನ್ನ ಕಳೆದ ಹಿಂದಿನ 2 ವ್ಲಾಗಲ್ಲಿ, ಹಿಂದಿನ 2ನೇ ವ್ಲಾಗಲ್ಲೆಲ್ಲ ಹೇಳಿದ್ದೆ, ಸಾರಿ ಕಲೆಕ್ಷನ್ ವ್ಲಾಗಲ್ಲಿ ನನ್ನ ಸೆಣ್ಣತ್ತಿಗೆ ಕೊಟ್ಟ ಸಾರಿ ಅಂತ. ಇವತ್ತು ಈ ಸಾರಿಯನ್ನು ಮ್ಯಾಚಿಂಗ್ ಮಾಡುವ ಅಂತ ಹೊರಟಿದ್ದೇವೆ ಆಯಿತಾ. ನಾನು ನನ್ನ ಅತ್ತೆ, ದೊಡ್ಡತ್ತಿಗೆ, ಸಣ್ಣತ್ತಿಗೆ ಎಲ್ಲ ಹೇಗೆ ಅಂತ ಗೊತ್ತಿಲ್ಲ. ನನ್ನ ಹೇಳಿದ ಹಾಗೆ ನನ್ನ ಗಂಡನ ದೊಡ್ಡ ತಂಗಿ ಮನೆಯಲ್ಲಿ ಈಗ ರಾತ್ರಿ ದುರ್ಗಾ ಪೂಜೆ ಎಲ್ಲ ಉಂಟು, ಅದಕ್ಕೆ ಹೊರಟಿದ್ದೇವೆ. ಹಗಲು ಕೂಡ ಅಲ್ಲಿ ಪೂಜೆ ಇತ್ತು. ಹಗಲಿಗೆ ಅತ್ತೆ ಮತ್ತು ಮಾವ ಹೋಗಿದ್ರು. ಅತ್ತೆ ಅಲ್ಲೇ ಇದ್ದಾರೆ, ಮಾವ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಅಜ್ಜಿ ಒಬ್ಬರೇ ಆಗ್ತಾರೆ ಅಂಥೇಳಿ. ಈಗ ರಾತ್ರಿ ನಾನು, ನನ್ನ ಗಂಡ ಹಾಗೆ ಮಕ್ಕಳು ಹೋಗೋದಾಯ್ತಾ. ನನ್ನ ಗಂಡ ಹೇಳಿದ ಟೈಮಿಂಗ್ಸ್ ಪ್ರಕಾರ ನಾವು ಇಷ್ಟೊತ್ತಿಗಾಗಲೇ ಹೊರಟು ಅಲ್ಲಿಗೆ ತಲುಪಬೇಕಿತ್ತು. ಅಷ್ಟು ಹೊತ್ತಾಯಿತು. 6 ಗಂಟೆಗೆ ಹೊರಡುವ ಅಂತ ಹೇಳಿ 6:45 ಆದರೂ ನನ್ನ ಗಂಡನ ಪತ್ತೆ ಇಲ್ಲ. ಹಾಲು ಕರ್ತದ್ದು ಕೂಡ ಲೇಟ್ ಆಯ್ತು ಇವತ್ತು ಮಾವ, ಹಾಗಾಗಿ ಹಾಲು ಕಾಯಿಸ್ತಾ ಇದ್ದಾನೆ. ಹೊರಟ ಎಲ್ಲ ಆದ ನಂತರ ಎಲ್ಲ ಕೆಲಸ ಮಾಡಿ ಆಗಿದೆ ಆಯಿತಾ. ಇನ್ನೇನಿಲ್ಲ, ಮಾವನಿಗೆ ಸಾಂಬಾರು ಕೂಡ ಬಿಸಿ ಮಾಡಿಟ್ಟಿದ್ದಾನೆ. ಬೇಕಾದರೆ ಊಟದ ಹೊತ್ತಿಗಾಗುವಾಗ ಸ್ವಲ್ಪ ಬಿಸಿ ಮಾಡ್ಕೊಂಡಾಯ್ತು ಅಷ್ಟು. ಅವ್ರಿಗೆ ಊಟ ಮಾಡಿಸೋದೇ ಕೆಲಸ ಇರೋದಷ್ಟೇ, ಎಲ್ಲ ಕೆಲಸ ಆಗಿದೆ. ಹಾಗೆ ಹೊರಟು ತಯಾರಾಗಿದ್ದಾನೆ. ವೇಟಿಂಗ್. ಎಂತ ಮಾಡೋದು, ಅವರ ವೃತ್ತಿಯೇ ಹಾಗುಂಟು, ವಕೀಲ ವೃತ್ತಿ. ಯಾವ ಟೈಮಲ್ಲಿ ಯಾವ ಕೇಸ್ ಎಷ್ಟೊತ್ತಿಗೆ ಕೆಲಸ ಬರ್ತದೆ ಹೇಳಲಿಕ್ಕಾಗೋದಿಲ್ಲ. ಬಂದಾಗ ಮಾಡಿಕೊಳ್ಬೇಕು ಅಲ್ವಾ. ಇದೆಲ್ಲ ನನ್ನ ಮನಸ್ಸಲ್ಲಿ ಸಹ ಇರ್ತದೆ. ಆದರೂ ಸಹ ಹೆಣ್ಮಕ್ಳು ನಾವು ಹೆಂಡತಿಯರು ಬೊಬ್ಬೆ ಹಿಡಿದು ಬಿಡ್ತೇವ, ಇಲ್ಲ ಸ್ವಲ್ಪ ಡ್ಯಾನ್ಸ್ ಕಿರಿಕಿರಿ ಮಾಡ್ತಾನೆ. ಇಂಥ ಇಷ್ಟು ಹೊತ್ತಾಯಿತು, ಒಂದು ಮನೆ ತಂಗಿ ಮನೆಗಾಗಿ ಇಷ್ಟು ಲೇಟ್ ಹೊರಡುದ, ಹೀಗೆಲ್ಲ ನಮ್ಮ ಸಹ ಇರ್ತದೆ ಕಥೆಗಳು, ಎಲ್ಲ ಮನೆ ಕಥೆಗಳು ಇರಲಿ. ಹಾಗೆ ಈಗ ಹಾಲು ಕಾಯಿಸ್ತಾ ಇದ್ದೇನೆ. 2 ಮಕ್ಕಳದ್ದು ಹೊರಗಿನಿಂದ ಬೊಬ್ಬೆ ಆಗ್ತಾ ಉಂಟು. ಅವರಿಗೆ ಸಹ ಹೊರಟು ಕಾದು ಬಚ್ಚಿದೆ. ಎಲ್ಲ ಡೈ ಎಲ್ಲ ಶುರು ಮಾಡಿಕೊಂಡಿದ್ದಾರೆ ಇಬ್ಬರು ಸಹ. ಅಲ್ಲಿ ಗಂಡನ ಅಜ್ಜಿ ಮತ್ತು ನನ್ನ ಮಾವ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅವರನ್ನು. ಹಾಗೆ ಇರಲಿ. ಇದೊಂದು ಎಂತ ಗೊತ್ತಾಯ್ತಾ, ಆಗ ನನ್ನ ಮಾವ ಬರುವಾಗ ತಂದದ್ದಾಯ್ತಾ, ನನ್ನ ಅತ್ತಿಗೆ ಮನೆಯಿಂದ ನಾನು ಹೇಳಿದೆಲ್ಲ ಅಲ್ಲಿಂದ. ಎಂಥದ್ರಾಗೆ ಕಾಣ್ತಿದೆ ನಾನು ಹೇಳ್ತೇನೆ. ಚಕ್ಕೋತ ದೇವನ ಹಳ್ಳಿಯ ಚಕ್ಕೋತ ಆಯ್ತಾ. ಇದು ಎಂತ ಇವರು ಇಷ್ಟು ಸೈಲೆಂಟಾಗಿ ಕೂತಿದ್ದಾರೆ ಅಂತ ನೋಡುದು ನಾನು. ತೋರಿಸುತ್ತೆ ಮುತ್ತಜ್ಜಿಗೆ ಅಂತ TV ಹಾಕಿದ್ರು, ಅದನ್ನು ನೋಡ್ಕೊಂಡು ಕೂತಿದ್ದಾರೆ. ಹಾಗೆ ಇಷ್ಟೊತ್ತು ಸೈಲೆಂಟ್ ಇದ್ದದ್ದು. ಅವ್ರು ಸೈಲೆಂಟ್ ಇದ್ದದಕ್ಕೆ ನನಗೆ ಒಳಗಿನ ಕೆಲಸ ಆಯಿತು. ಈಗ ಬಂದರು, ಇನ್ನು ಪಟ ಅಂತ ಅವರಿಗೆ ಹೊರಡ್ಲಿಕ್ಕೆ ಇರ್ಬೋದು. ಮಂಗ ಮನೇಲಿ ಒಂದು ಮಂಗ ಇದ್ದ. ಮಗ. ಓ, ನಾವು ಗೊಂತೆ ಇದಿಲ್ಲ ಮಗ. ಎಂತಗೆ ಮಗ? ಅಪ್ಪ ಮಗ ಹಿಡಿವಲ್ಲ ಹಿಡಿಯಾ. ಈಗ ನಾವು ಭಾವನ ಮನೆಗೆ ಹೋಗ್ತಾ ಇಪ್ಪದು ದೂರ. ಮಂಗನ ಹಿಡಿಯೋಕೆಲ್ಲ ಫೋನ್ ಮಾಡುವ. ಈಗ ನಮ್ಮ ಮನೇಲಿ ಒಂದು ಮಂಗ ಉಂಟು, ಬನ್ನಿ ಕರ್ಕೊಂಡು ಹೋಗಿ ಹಿಡಿ. ಅಲ್ಲ, 2 ಮಂಗ ಉಂಟು. 2 ಮಂಗ ಉಂಟು, ಒಂದು ಬೀಲೆ ಇರುದು, ಒಂದು ಬೀಲೆ ಇಲ್ಲದ್ದು ಒಳ್ಳೆ ಅಲ್ಲ ದಾಳಿ. ಒಂದು ಸಣ್ಣ ಮಂಗ ಇಲ್ಲೇ ಉಂಟು, ನಮ್ಮೊಟ್ಟಿಗೆ ಆಚೆ ಈಚೆ ಎಲ್ಲ ಹೋಗುದು ಬರುದೆಲ್ಲ, ಕಾರಲ್ಲೆಲ್ಲ ಬರ್ತದೆ. ಅದು ಅಪ್ಪು ಕುഞ്ഞിನಾಯಿಗೆ ಇದ್ದು ತಕೊಂಡೊಪ್ಪ. ನಾನು ಆಗ ಭಾರ್ಗವ ಶಾಲೆಯಿಂದ ಬಪ್ಪಗ ತಕೊಂಡೊಪ್ಪ ಸ್ಕೆಚ್ ಹಾಕೊಂಡಿದ್ದೆ ಅಲ್ಲ ಮಗ. ಯಾರೋ ಒಂದು ಸಣ್ಣ 2 ನಾಯಿ ಮರಿಗಳನ್ನು ತಂದು ಬಿಟ್ಟು ಹೋಗಿದ್ದಾರೆ ಇಲ್ಲಿ ರೋಡ್ ಸೈಡ್ ಅಲ್ಲಿ. ಇನ್ನೊಂದು ನೋಡುವಾಗ ಚೂರತ್ತಿಲ್ಲ, ಅದು ಕೂಗುಲೆ ಶುರು ಮಾಡ್ತೀವಿ. ಇನ್ನೊಂದು ಸಣ್ಣ ಕುನ್ನಿ ಎಂತ ಅದಕ್ಕೆ ಹಸು ಅವತಾಡ. ಈಗ ಗಂಟೆ 7:15 ಆಗ್ತಾ ಬಂತು. ಈಗ ನಾವು ಎತ್ತುವಾಗ ಎಷ್ಟೊತ್ತು ಹಾಕೊಳ್ಳಿ? 7:13 ತೋರಿಸ್ತಾ ಉಂಟು ನಂಗೆ. ಅಲ್ಲಿ ಎಲ್ಲಿ? ಇಲ್ಲಿ 7:12. ಅಲ್ಲಿ 7:13. ಅದೀಗ 13 ಅಮ್ಮ ಇಲ್ಲಿ 2 ಕಡೆ ಗ್ಲಾಸ್ ಹಾಕಿದೆ. ನಾವು ಹೊತ್ತುವಾಗ ಒಂದು 8 ಗಂಟೆ ಈಗ.
ಇಷ್ಟಪ್ಪ 7:30 ಇತ್ತು. ಎಂತನೇ 7:30 ಕಾಲು ಗಂಟೆಗೆಲ್ಲ ಒಪ್ಪಲ್ಲ. ಮಂಗಳೂರಿಂದ ಬೆಂಗಳೂರಿಗೆ ಒಬ್ಬ ವಿಮಾನಲ್ಲಿ ಒಪ್ಪದ ನಾವು ಎಂತ ಕಾಮಿಡಿ ಮಾಡ್ತಾರೆ. ಎತ್ತಬಹುದು ನನ್ನ ಗಂಡ ಈ ನಮ್ಮನೆ ಸ್ಪೀಡಲ್ಲಿ ಹೋದ್ರೆ ಖಂಡಿತ ತಲುಪಬಹುದು. ಒಂದು ಅತ್ತಿಗೆ ಮನೆಗೆ ಬೇಗ ಹೋಗುವ ಅಂತ ಗ್ರಹಿಸಿದ್ರೆ ಬೇಗ ಹೋಗ್ಲಿಕ್ಕೂ ಆಗ್ಲಿಲ್ವೇ. ನಾವು ತಲುಪೋ ಹೊತ್ತಿಗೆ ಆಲ್ರೆಡಿ ಪೂಜಾ ಕಾರ್ಯಕ್ರಮ ಅಂದರೆ ಕುಂಕುಮಾರ್ಚನೆ, ದೇವರಿಗೆ ಅರ್ಚನೆ ಅಂಥದ್ದೆಲ್ಲ ಇರ್ತದಲ್ಲ, ಅದೆಲ್ಲ ಆಗಿತ್ತು. ದೇವರಿಗೆ ಚಂದ ಮಾಡಿ ಅಲಂಕಾರ ಮಾಡಿದ್ರು ನೋಡಿ, ಆಭರಣದಲ್ಲಿ ಹಾಗೆ ಹೂವಿನಲ್ಲಿ ಎಲ್ಲ ಚಂದ ಅಲಂಕಾರ ಮಾಡಿದ್ರು. ನಾವು ಹೋಗೋದೇ ಕಾಯ್ತಾ ಇದ್ರು ಏನೋ ಅಂತ ಹೇಳುವ ಹಾಗಿತ್ತು. ನಾವು ಹೋದ ನಂತರ ಮತ್ತೆ ಸ್ವಲ್ಪ ಹೊತ್ತಲ್ಲಿ ಮಹಾಮಂಗಳಾರತಿಗೆ ಆಯಿತು. ಹಾಗಾಗಿ ನಮ್ಮ ಪುಣ್ಯ ಮಹಾಮಂಗಳಾರತಿ ಒಂದು ನೋಡಲಿಕ್ಕೆ ಸಿಕ್ಕಿತು. ಯಾವುದೇ ಫಂಕ್ಷನ್ ಆದರೂ ಸಹ ಅಷ್ಟೇ ಆಯಿತಾ, ಊಟಕ್ಕೆ ಆಗುವಾಗ ಹೋಗೋದು ಚೆಂದ ಆಗೋದಿಲ್ಲ ಅಷ್ಟು. ಒಂದು ಮಂಗಳಾರತಿ ಆಗುವಾಗಾದರೂ ಒಂದು ಎತ್ತಿಕೊಂಡ್ರೆ ಅದೊಂದು ನೆಮ್ಮದಿ ಆಯಿತಾ. ಇಲ್ಲಿ ಪುಟ್ಟಕ್ಕನಿಗೆ ಅವಳ ಸೋದರ ಭಾವನ ಆಟದ ಬೈಕ್ ಒಂದು ಸಿಕ್ಕಿದೆ. ಹಾಗೆ ಇಲ್ಲಿ ಅದರಲ್ಲಿ ಆಟ ಆಡ್ಲಿಕ್ಕೆ ಶುರು ಮಾಡಿದ್ಲು. ಹೋದ ನಂತರ ಅವಳ ಪುಟ್ಟು ಮಾವ ಅದನ್ನು ಬಿಡೋದು, ಅವಳನ್ನು ಓಡಿ ಹೋಗಿ ತರೋದು, ಒಟ್ಟು ಗೌಜಿಯಲ್ಲಿ ಆಟ ಆಡಲಿಕ್ಕೆ ಶುರು ಮಾಡಿದ್ಲು ಅವಳು ಹೋಗಿ. ನೀವು ಎಂಥದ್ದೇ ಹೇಳಿ ಆಯಿತಾ, ಈ ಮಹಾಮಂಗಳಾರತಿಯಲ್ಲಿ ಆಗುವಾಗ ಶಂಖದ ನಾದ, ಜಾಗಟೆಯ ಶಬ್ದ, ತಾಳದ ಶಬ್ದ, ಘಂಟಾಮಣಿಯ ಶಬ್ದ ಇದೆಲ್ಲ ಒಟ್ಟಿಗೆ ಸೇರುವಾಗ ಕೇಳುವ ಒಂದು ಶಬ್ದ ಉಂಟಲ್ಲ, ಮನಸ್ಸಿಗೊಂದು ನೆಮ್ಮದಿ ಕೊಡೋದೈತೆ. ಈಗ ಅದೆಲ್ಲ ಒಂದು ಲಯಬದ್ಧವಾಗಿ ತಾಳಬದ್ಧವಾಗಿ ಇರದೇ ಇದ್ದರೂ ಸಹ ಆ ಒಂದು ದೇವತಾ ಕಾರ್ಯದಲ್ಲಿ ಮೊಳಗಿ ಬರುವಂತಹ ಶಬ್ದ ಕೇಳುವಾಗ ಮನಸ್ಸಿಗೊಂದು ಸಮಾಧಾನ ಆಗೋದು. ನನಗೆ ಎಲ್ಲರಿಗೆ ಹಾಗೆ ಅಂತ ಗೊತ್ತಿಲ್ಲ. ಒಂದು ಮನೆಯಲ್ಲಿ ಪೂಜಾ ಕಾರ್ಯಕ್ರಮ ಆಗುವಾಗ ಆ ಒಂದು ಶಬ್ದಗಳು ಮೊಳಗಿದಾಗ ಅಷ್ಟು ನೆಗೆಟಿವ್ ಎನರ್ಜಿಗಳು ನಮ್ಮ ಮನೆಯಿಂದ ದೂರ ಹೋಯಿತು ಅಂತ ಹೇಳೋ ಒಂದು ಫೀಲ್ ಕೂಡ ನಮಗೆ ಬರ್ತದೆ. ಹಾಗೆ ಇಲ್ಲಿ ಪೂಜಾ ಕಾರ್ಯಕ್ರಮಗಳು, ಮಂಗಳಾರತಿ ಎಲ್ಲ ಆಗ್ತಾ ಉಂಟು. ನಮ್ಮ ಅಳಿಯ ನಂದನ್ ಕಶ್ಯಪ್ ಅವನೇ ಆರತಿ ಎಲ್ಲ ಬೆಳಗ್ತಾ ಇದ್ದ. ಪ್ರಥಮ ಬಾರಿ ಅವನ ಆರತಿ ಎಲ್ಲ ಬೆಳಗ್ತಾ ಇರೋದು. ಪುಟಾಣಿ ಮಕ್ಕಳಿಗೆ ದೃಷ್ಟಿ ಬೀಳದೇ ಇರಲಿ ಅಂತ ಒಂದು ಆ ದೇವರಲ್ಲಿ ಪ್ರಾರ್ಥನೆ. ನಾವು ಈಗಿಂದಲೇ ಅದನ್ನೆಲ್ಲ ಕಲಿಸಿದರೆ ಉಂಟಲ್ಲ, ಅದು ಮುಂದುವರಿತಾ ಹೋಗ್ತದೆ. ಇಲ್ಲದಿದ್ದರೆ ನಮ್ಮ ಸಂಸ್ಕೃತಿಗಳು ಅಲ್ಲಲ್ಲೇ ಬಾಕಿ. ಇಬ್ರು ಮಕ್ಕಳಿಗೆ ಬೆಕ್ಕು ಅಂದ್ರೆ ಪ್ರಾಣ. ಇಲ್ಲಿ ನೋಡಿ ಓಡ್ಸೈಡ ಮಗ, ಓಡ್ಸೈಡ ಮಗ ಬಾರ. ಅದು ನಾವು ಸಾರಿ ಮ್ಯಾಚಿಂಗ್ ಮಾಡೋದು ಅಂತ ಆಗಲೇ ಹೇಳಿದ್ದೆ. ಇದು ನೋಡಿ ನಮ್ಮ ಸಾರಿ ಕಾಂಬಿನೇಷನ್ ಈ ಸಲದ್ದು. ಇದನ್ನು ವಿಡಿಯೋ ಮಾಡಿ ಕೊಟ್ಟದ್ದು ವಾಸವಿ ಪೈಲೂರ್ ಅಂತ ಹೇಳಿ. ಅವ್ರದ್ದು ಒಂದು ಪೈಲೂರ್ ಅಂತ ಯೂಟ್ಯೂಬ್ ಚಾನಲ್ ಉಂಟು, ನೀವು ಹೋಗಿ ನೋಡಬಹುದು. ಒಳ್ಳೆ ಅಡಿಗೆ ಆಮೇಲೆ ಚಿತ್ರಕಲೆ ಇಂಥದ್ದೆಲ್ಲ ಅವರು ವಿಡಿಯೋ ಮಾಡಿ ಹಾಕ್ತಾ ಇರ್ತಾರೆ. ಎಷ್ಟೋ ಜನ ಅಂದ್ಕೊಳ್ಬೋದು ಇವರೊಂದು ಎಷ್ಟು ಸಾರಿ ಮ್ಯಾಚಿಂಗ್ ಮಾಡ್ತಾರೆ ಅಂತ ಹೇಳಿ. ನಾವೇನು ತುಂಬ ಸಾರಿಗಳು ಆಗಾಗ ತೆಗಿತಾ ಇರೋದಿಲ್ಲ ಆಯಿತಾ. ಯಾವತ್ತೋ ಒಂದು ದಿವಸ ತೆಗೆದದ್ದನ್ನು ಮಾತಾಡಿಕೊಂಡು ಇಂಥ ದಿವಸಕ್ಕೆ ಓಡುವ ಅಂಥೇಳಿ ಉಡ್ತೇವೆ. ಅತ್ತೆ, ನಾನು, ಅತ್ತಿಗೆಯವರು ಈ ಥರ ನಾವು ಎಲ್ರಿಗೂ ಯಾವತ್ತೋ ವರ್ಷದಲ್ಲಿ ಒಮ್ಮೆ ಹೋದಾಗ ಮ್ಯಾಚಿಂಗ್ ಮಾಡಿ ತೆಗಿತೇವೆ ಎಲ್ರಿಗೂ. ಅದೊಂಥರ ನಮ್ಮ ಬಾಂಡಿಂಗ್ ಅಂತ ಹೇಳಬಹುದು, ಏನೋ ಗೊತ್ತಿಲ್ಲ. ನಮಗೆ ಅದರಲ್ಲಿ ಒಂಥರ ಖುಷಿ ಆಯಿತಾ. ಆ ಒಂದು ಖುಷಿಗೆ, ಆ ಒಂದು ಬಾಂಡಿಂಗಿಗೆ ಯಾರ ದೃಷ್ಟಿಯೂ ಬೀಳದಿರಲಿ ಅಂತ ಹೇಳಿ ದೇವರಲ್ಲಿ ಕೇಳಿಕೊಳ್ಳೋದು. ಅದೇ ರೀತಿ ಇಲ್ಲಿ ಪ್ರಥಮ ಹಂತಿ ಹಾಗೆ ಎರಡನೇ ಹಂತಿಯ
ಊಟ ಎಲ್ಲ ಆಗ್ತಾ ಉಂಟು. ಸಿಹಿ ಜಿಲೇಬಿ ಇತ್ತು, ನನಗಂತೂ ಜಿಲೇಬಿ ಅಂದರೆ ಫೇವ್ರೇಟ್ ಆಯಿತು. ಇಲ್ಲಿ ಪಪ್ಪಾಯ ಗಿಡ ಉಂಟು ನೋಡಿ, ಒಂದು ಉದ್ದ, ಅದರ ನೆಕ್ಸ್ಟ್ ಇದೊಂದು ಸ್ವಲ್ಪ ಗಿಡ್ಡ ಅದಕ್ಕಿಂತ. ಆಮೇಲೆ ಇಲ್ಲಿ ಕೆಳಗೆ ಎರಡು, ಒಂದು ಸ್ವಲ್ಪ ಉದ್ದ ಒಂದು ಸ್ವಲ್ಪ ಗಿಡ್ಡ. ಅದಕ್ಕೆ ನಾನು ಮತ್ತೆ ಎಲ್ಲ ಮಾತಾಡಬೇಕಿದ್ರೆ ಹೇಳಿದ್ದು, ಒಂದು ಅಪ್ಪ ಮರ, ಒಂದು ಅಮ್ಮ ಮರ, ಮತ್ತೆರಡು ಮಕ್ಕಳು ಅಂಥೇಳಿ. ಆ ಥರವೇ ಉಂಟು ನೋಡಿ ನೋಡಲಿಕ್ಕೆ ಅಲ್ವಾ, ಆ ಥರನೇ ಕಾಣ್ತಾ ಉಂಟಲ್ಲ ನೋಡಲಿಕ್ಕೆ. ಈಗ ರಾತ್ರಿ ಆಗಿದೆ, ಆದರೂ ಸಹ ಒಂದು ಕ್ಲಿಪ್ಪಿಂಗ್ಸನ್ನು ತಗೊಳ್ಳುವ ಅಂತ ಹೇಳಿ ತಗೊಂಡದ್ದು. ನನ್ನ ಅಪ್ಪನ ಅಮ್ಮನ ಗೆಜ್ಜಡಿಕೆ ಸರ ಇದು ಭಾರಿ ಹಳೆಯ, ಸುಮಾರು ವರ್ಷ ಆತನಿಗೆ ಒಂದು 100 ವರ್ಷ ಆದ್ರೂ ಆಗಿರ್ಬೋದಾ? ಹತ್ರ 100ರಿಂದ ಮೇಲಡ ಈಗ ಅಂದ್ರೆ 5ನೇ ತಲೆಮಾರು ಹಾಕಿದ್ದ, 5ನೇ ತಲೆಮಾರಿನ ಪುಳ್ಳಿ ಚಿಳ್ಳಿ ಹಾಕಿದ್ದು ಸಾಯಿ ಸ್ಮೃತಿ, ಈ ಮನೆಯ ಮಗಳು. ಈಗ ರಾಮಕೃಷ್ಣ ಮತ್ತು ಅನುಷಾನ ಮಗಳು. ಸುಮಾರು ಒಂದು 50-60 ವರ್ಷದ ನಂತರ ಹುಡುಗಿ ಹುಟ್ಟಿದ್ದಲ್ಲ ಈ ಮನೆಯಲ್ಲಿ ಅಲ್ಲ ಇವಳು. 2021ನೇ ಇಸವಿ. ಹೌದು, 1961 ಎಲ್ಲ ತಂಗಿ ಮತ್ತೆ ಇದೇ ಕೂಸು 2021ನೇ ಇಸವಿ ಜೂನ್ ಅಲ್ಲಿ ಹುಟ್ಟಿದ್ದು ಇವಳು. ಆಕ್ಚುಲಿ ನನಗೆ ನನ್ನ ಅಕ್ಕನ ಮಗಳು ಆಗ್ತಾಳೆ, ಅಂದ್ರೆ ನನ್ನ ಅಮ್ಮನ ಚಿಕ್ಕಮ್ಮನಿಗೆ ಪುಳ್ಳಿ ಆಗ್ತಾಳೆ ಇವಳ, ಚಿಕ್ಕಮ್ಮನ ಮಗಳು ಇವಳು. ಹಾಗೆ ಕೂಡ ನನಗೆ ಸಂಬಂಧ ಆಗ್ತದೆ. ಈ ಮನೆಯ ಹಿರಿಯರು ಹೇಳುವ ಹಾಗೆ ಇದು ಗೆಜ್ಜಡಿಕೆ ಸರ ಆಯ್ತಾ. ಎಷ್ಟು ದಪ್ಪ ಉಂಟು ಅಂತ ಹೇಳಿದ್ರೆ ಈ ಸರ, ಇದರಲ್ಲಿ ಸೂಕ್ಷ್ಮ ಕೆತ್ತನೆಗಳು ಕೂಡ ಉಂಟು, ಹಾಗೆ ಚಿನ್ನದ ಗುಂಡುಗಳುಂಟು. ಒಂದು ನಾವು ಚಾಪೆ ಎಲ್ಲ ನೇಯ್ದ್ರೆ ಯಾವ ಥರ ಬರ್ತದೆ ಆ ಥರ ನೇಯ್ಗೆ ಉಂಟು ಇದರಲ್ಲಿ. ಹಾಗೆ ಇಲ್ಲಿ ನೀಲಿ ಬಣ್ಣದ ಮುತ್ತು ಕೂಡ ಉಂಟು ಇದರಲ್ಲಿ. ತುಂಬ ಭಾರ ಕೂಡ ಉಂಟು. ಒಂದು ಎಷ್ಟು ಪವನಿಕ್ಕು ದೊಡ್ಡಪ್ಪ? ಒಂದು ನನಗೆ ಸಂದಾಜು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂತ ಹೇಳಿದ್ರೆ ಅದು ತುಂಬ ಭಾರ ಉಂಟಾಯ್ತಾ. ಹತ್ತಿರದಿಂದ ತೋರಿಸ್ತೇನೆ. ಸುಮಾರು ಇಂಥ ಆ್ಯಂಟಿಕ್ ಪೀಸ್ಗಳೆಲ್ಲ ಈಗ ನೋಡ್ಲಿಕ್ಕೆ ಸಿಗೋದು ಭಾರಿ ವಿರಳ ಆಯ್ತಾ, ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನನ್ನ ಅತ್ತಿಗೆ ಅಂದರೆ ನನ್ನ ಗಂಡನ ತಂಗಿಯನ್ನು ಈ ಮನೆಗೆ ಕೊಡುವಾಗ ಅವಳಿಗೆ ಕೂಡ ಈ ಸರವನ್ನು ಹಾಕಿಸಿದ್ರು ಮದುವೆ ಸಂದರ್ಭದಲ್ಲಿ. ಹಾಗಾಗಿ ನನಗೆ ಇದೊಂದು ನಿಮಗೆಲ್ಲ ತೋರಿಸುವ ಅಂತ ಅನ್ನಿಸಿತು. ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದ. ನಾವೆಲ್ಲ ದೊಡ್ಡವರು ನಮ್ಮದೇ ಲೋಕದಲ್ಲಿದ್ದರೆ ಈ ಮಕ್ಕಳ ಗುಂಪು ಸೇರಿಕೊಂಡು ಎಂತ ಮಾಡಿದ್ದಾರೆ ನೋಡಿ. ಬಂದವರ ಚಪ್ಪಲಿಗಳನ್ನೆಲ್ಲ ಒಟ್ಟು ಒಂದೊಂದು ರಾಶಿ ಅಂಥೇಳಿ ಸುಮಾರೊಂದು 7-8 ರಾಶಿ ಮಾಡಿಟ್ಟಿದ್ರಾಯ್ತು, ಆ ತುದಿಯಿಂದ ಈ ತುದಿಯವರೆಗೆ. ಈ ನಾವು ದೊಡ್ಡ ದೊಡ್ಡ ದೇವಸ್ಥಾನಕ್ಕೆಲ್ಲ ಹೋದರೆ ಚಪ್ಪಲಿಯನ್ನು ಎಲ್ಲೆಲ್ಲೋ ಬಿಟ್ಟು ಬಂದರೆ ಅಲ್ಲಿ ಸ್ವಯಂ ಸೇವಕರೆಲ್ಲ ಈ ಚಪ್ಪಲಿಗಳನ್ನು ಈ ಥರ ರಾಶಿ ಹಾಕಿಡ್ತಾರೆ, ನಾವು ಅಸ್ತವ್ಯಸ್ತವಾಗಿ ಇಟ್ಟದ್ದಕ್ಕೆ. ಆ ಒಂದು ವಿಷಯ ನನಗೆ ನೆನಪಾಯ್ತು. ಇಲ್ಲಿ ಇವರು ಈ ಥರ ಮಕ್ಕಳು ಚಪ್ಪಲಿಯನ್ನು ರಾಶಿ ಮಾಡಿಟ್ಟದ್ದು ನೋಡಿ. ಹೋಗೋರು ಮಾತ್ರ ನನ್ನ ಚಪ್ಪಲಿ ಎಲ್ಲಿ ಉಂಟು ಅಂತ ಹುಡುಕಿಯೇ ತೊಗೊಂಡೋಗ್ಬೇಕಷ್ಟೆ. ಇರಲಿ, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.